ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೈತ್ರೆ ಬ್ಲಾಗ್ಸ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋದಲ್ಲಿ ಕಾಜು ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲಿ ಹೋಟೆಲಲ್ಲಿ ಹೋದರೆ ನಾನಂತೂ ಕಾಜು ಮಸಾಲಾನೇ ಆರ್ಡರ್ ಮಾಡೋದು, ನನಗೆ ತುಂಬಾ ಇಷ್ಟ. ಸೊ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಸೇಮ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ತುಪ್ಪ ಎಲ್ಲ ಕರಗಿದ ಮೇಲೆ ಇಲ್ಲಿ ಹಾಫ್ ಬಟ್ಲು, ಇದು ಮೆಷರಿಂಗ್ ಕಪ್ ಇದೆ. ಓಕೆ, ಸೊ ಹಾಫ್ ಕಪ್ ನಾನಿಲ್ಲಿ ಕಾಜೂಸ್ನ ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕಾಜುಗಳಿಗೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಬೇಕು. ಸೊ ನಾವು ಎಷ್ಟು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ತೀವಿ ಅಷ್ಟು ಕಾಜು ಟೇಸ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಚೆನ್ನಾಗಿ ಲೈಟ್ ಬ್ರೌನ್ ಆಗಿದೆ ಇವಾಗ. ಸೊ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಆ್ಯಂಡ್ ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಒಳ್ಳೆ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮಿಂದ ನೀವು ಅರ್ನಿಂಗ್ ಮಾಡ್ಬೋದು. ಅಲ್ಲಿ ಆರ್ಡರ್ಸ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಪೋಸ್ಟ್ ಹಾಕಿ ಅರ್ನಿಂಗ್ ಮಾಡ್ಬೋದು. ಸೊ ಹೇಗೆ ನೀವು ಕೂಡ ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆಸೆ ಇರೋರು. ಓಕೆ, ಸೊ ಇವಾಗ ಅದೇ ಪ್ಯಾನಲ್ಲಿ ತುಪ್ಪ ಇತ್ತು ಅಲ್ವಾ, ಸೊ ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ಸ್ನ ಹಾಕಿಬಿಟ್ಟು 6 ಬೆಳ್ಳುಳ್ಳಿ ಮತ್ತು 2 ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡಿ ಚೆನ್ನಾಗಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಕಾಜು ಮಸಾಲ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಟೇಸ್ಟ್ ಇರುತ್ತೆ. ನಾನು ಮತ್ತೆ ಯಾವಾಗಾದರೂ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಬಟ್ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಲೈಟ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಬಾರ್ದು, ಜಸ್ಟ್ ಆನಿಯನ್ಸ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ರೆ ಸಾಕು. ಸೊ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅನಿಸಿದೆ, 2 ಮಿನಿಟ್ಸ್ ಸಾಟೆ ಮಾಡ್ಕೊಳ್ಬೇಕು ಅಷ್ಟೇ. ಆಮೇಲೆ ನಾವು ಯಾವ ಸೈಜ್ ಈರುಳ್ಳಿ ತೊಗೊಂಡಿದ್ವಿ ಅದೇ ಸೈಜ್ ಟೊಮ್ಯಾಟೋಸ್ನ 2 ತೊಗೊಂಡು ಸೊ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿರೋದು. ಆ್ಯಂಡ್ ಇದರಲ್ಲಿ 10 ರಿಂದ 15 ಗೋಡಂಬಿಗಳು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನಿಮ್ಮದು ಕೂಡ ಕುಕ್ಕಿಂಗ್ ಚಾನಲ್ ಇದೆ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಬೇಗ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಹೇಳಿ ನಾನು ಇವಾಗ ಇದರ ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. 1-2 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ. ಚೆನ್ನಾಗಿ ಅವಾಗ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗೋಗ್ಬಿಡತ್ತೆ. ಆಮೇಲೆ ಇದಕ್ಕೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಓಕೆ, ಸೊ ಪೂರ್ತಿ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸೊ ಇದೆಲ್ಲ ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಪೂರ್ತಿ ತಣ್ಣಗೆ ಆದಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಮಿಕ್ಸಿ ಜಾರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆರುತ್ತೆ. ಓಕೆ, ಬಿಸಿ ಬಿಸಿ ಹಾಕೋಕ್ಕೆ ಹೋಗಬೇಡಿ. ಸೊ ಪೂರ್ತಿ ತಣ್ಣಗೆ ಆದಮೇಲೆ ಹಾಕಿದ ಮೇಲೆ ಇದಕ್ಕೆ ಇವಾಗ ಫೈನ್ ಪೇಸ್ಟ್ ರುಬ್ಕೊಂಡು ಬರಬೇಕು. ಸ್ವಲ್ಪ ನಾನು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆಗೇನು ನಾನು ಅದೇ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿರೋದು. ಕಾಜು ಮಸಾಲಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಟೇಸ್ಟ್ ಬರುತ್ತೆ, ಆದರೆ ನಮ್ಮ ಮನೆಯಲ್ಲಿ ಆಯಿಲ್ ಜಾಸ್ತಿ ಊಟ ಮಾಡಲ್ಲ. ಆವಾಗವಾಗ ತಿಂಗಳಿಗೆ 1-2-3 ಸತಿ ಬಜ್ಜಿ ಪಕೋಡೆ ಆ ಥರ ಮಾಡ್ತೀವಿ ಅಷ್ಟೇ, ಆದರೆ ನಾವು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ. ಆದಷ್ಟು ನೀವು ಯೂಸ್ ಮಾಡಬೇಡಿ, ಬಿಕಾಸ್ ಆಯಿಲೆಲ್ಲ ಹೊರಗಡೆ ಎಷ್ಟು ಏನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರಲ್ವ, ಪ್ಯೂರ್ ಆಯಿಲ್ ಅಂತೂ ಸಿಗೋಲ್ಲ. ಓಕೆ, ಪ್ಯೂರ್ ಆಯಿಲ್ ಇದೆ ಅಂತಂದರೆ ನೀವು ಆ್ಯಡ್ ಮಾಡಿಕೊಂಡು ಊಟ ಮಾಡ್ಬೋದು, ಆ ಥರ ಏನಿಲ್ಲ. ಓಕೆ, ಸೊ ಇವಾಗ ಆಯಿಲಲ್ಲಿ ಸಾಸಿವೆ, ಜೀರಿಗೆ, ಆನಿಯನ್ಸ್ ಎಲ್ಲ ಹಾಕಿಬಿಟ್ಟು ಆನಿಯನ್ಸ್ ಇವಾಗ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ಬ್ರೌನ್ ಆಗಿದೆಯಾ, ಲೈಟ್ ಬ್ರೌನ್ ಅಂತಂದಾಗ ಅವಾಗ ನಾವು ಪ್ಯೂರಿ ಏನು ಮಾಡ್ಕೊಂಡಿರ್ತೀವಿ ಅಲ್ವಾ, ಸೊ ಆ ಪ್ಯೂರಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಕಾಜು ಮಸಾಲಾಗೆ ನಾನು ಜಾಸ್ತಿ ಮಸಾಲ ಪೌಡರ್ ಏನೂ ಆ್ಯಡ್ ಮಾಡಲ್ಲ. ಜಸ್ಟ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರೋದು, ಬಿಕಾಸ್ ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಬಿಕಾಸ್ ನಾನು 2 ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ ಅಲ್ವಾ, ಸೊ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ಆ್ಯಂಡ್ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಆ್ಯಡ್ ಮಾಡಿಬಿಟ್ಟು ಆ್ಯಂಡ್ ಉಪ್ಪು ಕೂಡ ನೀವು ನೋಡಿಕೊಂಡು ಆ್ಯಡ್ ಮಾಡಿ, ಬಿಕಾಸ್ ನಾನು ಟೊಮ್ಯಾಟೊ ಸಾಫ್ಟ್ ಮಾಡೋದಕ್ಕೆ ಆವಾಗ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೆ. ಸೊ ಇವಾಗ ನಾನು ಉಪ್ಪು ಹಾಕ್ತಾಯಿಲ್ಲ, ಓಕೆನಾ. ಸೊ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಒಂದು ಸ್ಟೇಜಲ್ಲಿ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕು ಅಂತಂದರೆ ಇದೇ ಒಂದು ಸ್ಟೇಜಲ್ಲಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ.
ಸೊ ನೀರೆಲ್ಲ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಕಾಜು ಮಸಾಲದಲ್ಲಿ ಇದು ಸ್ಟೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆಗಬೇಕು. ಸೊ ಚೆನ್ನಾಗಿ ಒಂದು 3 to 4 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ನಾವು ಮಸಾಲಾನ ಕುಕ್ ಮಾಡಬೇಕು. ಸೊ ಅವಾಗ ಮಾತ್ರ ನಮ್ಮ ಕಾಜು ಮಸಾಲ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಓಕೆನಾ. ಸೊ ಇವಾಗ ನಾನು ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾನು ಇದಕ್ಕೆ ಕುಕ್ ಮಾಡೋದಕ್ಕೆ ಬಿಡ್ತೀನಿ. ಆ್ಯಂಡ್ 3 to 4 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀನಿ ಅಂತ. ಜಾಸ್ತಿ ತೆಳ್ಳಗೂ ಮಾಡಿಲ್ಲ, ಜಾಸ್ತಿ ಗಟ್ಟಿ ಕೂಡ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಲೈಕ್ ನೀವು 3 to 4 ಮಿನಿಟ್ಸ್ ಆದಮೇಲೆ ನೀವು ಜಾಸ್ತಿ ಆಯಿಲ್ ಏನಾದರೂ ಹಾಕಿದರೆ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ. ನಾನು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಆಯಿಲ್ ಏನು ಸಪ್ರೇಟ್ ಆಗಿಲ್ಲ. ಓಕೆ. ಸೊ ಇವಾಗ ಗೋಡಂಬಿ ನಾವೇನು ಇದು ಮಾಡ್ಕೊಂಡಿಟ್ಟಿದ್ವಿ ಫ್ರೈ, ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿರೋದು. ಇದು ಟೋಟಲಿ ಆಪ್ಷನಲ್. ಆ್ಯಂಡ್ ಈ ಒಂದು ಕಾಜು ಮಸಾಲಾಗೆ ಗರಂ ಮಸಾಲ ಇದ್ದರೆ ಕಂಪಲ್ಸರಿ ಈ ಒಂದು ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲದಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಗರಂ ಮಸಾಲ ಖಾಲಿ ಆಗೋಗಿತ್ತು, ಸೊ ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಓಕೆ. ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಅಷ್ಟೇ, ನಮ್ಮ ಕಾಜು ಮಸಾಲಾನೇ ರೆಡಿ ಆಗುತ್ತೆ. ಆ್ಯಂಡ್ ಮಸಾಲ ಆದ ತಕ್ಷಣ ಊಟ ಸರ್ವ್ ಮಾಡೋಕ್ಕೆ ಹೋಗಬೇಡಿ. 3 to 4 ಮಿನಿಟ್ಸ್ ಆದರೂ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ಈ ಕಾಜು ಮಸಾಲ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ಇದೇ ಥರ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.